ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬೆಂಗಳೂರಿನಲ್ಲಿ ಮತ್ತೊಂದು ಹೀನ ಕೃತ್ಯ ಬೆಳಕಿಗೆ ಬಂದಿದೆ. ದರೋಡೆ ಮಾಡಲು ಬಂದವರಿಂದ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಅಕ್ಟೋಬರ್ 24ರಂದು ಮಧ್ಯರಾತ್ರಿ ಬೆಂಗಳೂರಿನ HSR ಲೇಔಟ್ನಲ್ಲಿ ದರೋಡೆಗೆ ಅಂತ 4 ದರೋಡೆಕೋರರು ಮನೆಗೆ ನುಗ್ಗಿದ್ರು. 30,000 ನಗದು ಹಣ, ಚಿನ್ನಾಭರಣ ದೋಚಿದ್ರು. ಈ ವೇಳೆ ದರೋಡೆಕೋರರು ಮನೆಯಲ್ಲಿದ್ದ ಮಹಿಳೆಯನ್ನ ರೂಮ್ನಲ್ಲಿ ಕೂಡಿ ಹಾಕಿ ಅತ್ಯಾಚಾರ ಮಾಡಿದ್ದಾರೆ. ಪತಿ ಮತ್ತು ಅತ್ತೆಯ ಎದುರೇ ದೌರ್ಜನ್ಯವೆಸಗಿದ್ದಾರೆ. ಮತ್ತಿಬ್ಬರು ಆರೋಪಿಗಳು ಘಟನೆಯನ್ನ ಚಿತ್ರೀಕರಿಸಿಕೊಂಡಿದ್ದಾರೆ. ನಂದೀಶ್ ಮತ್ತು ಅನಿಲ್ ಅತ್ಯಾಚಾರ ಮಾಡಿದ ಆರೋಪಿಗಳು. ಸುಜಿತ್ ಕುಮಾರ್ ಮತ್ತು ಸೈಮನ್ ಘಟನೆಯನ್ನ ಚಿತ್ರೀಕರಿಸಿದ ಆರೋಪಿಗಳು. ಈ 4 ಆರೋಪಿಗಳನ್ನ HSR ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಅಹಿತಕರವಾದಂತಹ ಘಟನೆ, ಹೀನ ಕೃತ್ಯ ನಡೆದಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಕಳ್ಳತನ ಮಾಡಲಿಕ್ಕೆ ಬಂದಂತಹ 4 ಮನವರ ಮನವೊಲಿಸಿ ಅತ್ಯಾಚಾರವನ್ನ ದೂರನ ಪೊಲೀಸರು ಕೊನೆಗೂ ದಾಖಲಿಸಿಕೊಂಡಿರುವಂತದ್ದು. ನಂದೀಶ್ ಮತ್ತು ಅನಿಲ್ ಅತ್ಯಾಚಾರ ಮಾಡಿದಂತಹ ಆರೋಪಿಗಳು. ದರೋಡೆಗೆ ಅಂತ ಬಂದಂತಹ ದರೋಡೆಕೋರರು ಅತ್ತೆ ಮತ್ತು ಗಂಡನ ಎದುರೇ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಸುಜಿತ್ ಕುಮಾರ್ ಮತ್ತು ಸೈಮನ್ ಅಂತ ಇಬ್ಬರು ಆರೋಪಿಗಳು ಆ ಘಟನೆಯನ್ನ ಚಿತ್ರೀಕರಿಸಿಕೊಂಡಿದ್ದಾರೆ. ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಮೊದಲು ಕಳ್ಳತನ ಅಂತ ಮನೆಯವರು ದೂರನ್ನ ದಾಖಲಿಸಿದ್ರು. ಮನೆ ದರೋಡೆ ಮಾಡಲು ಬಂದವರಿಂದ ಗೃಹಿಣಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಎನ್ನುವಂಥದ್ದು ನಂತರ ಗೊತ್ತಾಯಿತು. ನಂತರ ಮನೆಯವರ ಮನವೊಲಿಸಿ ಆ ದೂರನ್ನ ದಾಖಲಿಸಿಕೊಂಡು 4 ಆರೋಪಿಗಳನ್ನ HSR ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಅಕ್ಟೋಬರ್ 24ರಂದು ರಾತ್ರಿ ಘಟನೆ ನಡೆದಿತ್ತು. ಪತಿ, ಅತ್ತೆ, ಮಕ್ಕಳೆದುರೇ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿದ್ರು ದರೋಡೆಕೋರರು. ಹಣ, ಚಿನ್ನಾಭರಣವನ್ನ ದೋಚಿ ಗೃಹಿಣಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವೆಸಗಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಈ ಘಟನೆಯಲ್ಲಿ ಭಾಗಿಯಾದಂತಹ ಕೃತ್ಯದಲ್ಲಿ ಮಾಡಿದಂತಹ ಅಪರಾಧಿಗಳು ಈ ಹಿಂದೆ ಕೂಡ ಈ ತರಹದೇ ಹಿನ್ನೆಲೆ ಉಳ್ಳವರ, ಯಾರವರು? ಪ್ರತಿಮಾ, ಅಕ್ಟೋಬರ್ 24ರಂದು ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಘಟನೆಯಲ್ಲಿ ಪಾಲ್ಗೊಂಡ 4 ಜನರ ಹಿನ್ನೆಲೆಯೂ ಕೂಡ ಅಪರಾಧ ಹಿನ್ನೆಲೆಯುಳ್ಳಂಥದ್ದು. ಎಲ್ಲರೂ ಕೂಡ ಹಲವು ಠಾಣೆಗಳಲ್ಲಿ ಈ 4 ವಿರುದ್ಧ ಕೇಸ್ ಇರುವಂಥದ್ದು. ನಂದೀಶ್, ಅನಿಲ್ ಮತ್ತು ಸುಜಿತ್, ಮತ್ತೊಬ್ಬ ಸೈಮನ್, ಈ 4 ಕೂಡ ಪ್ರೊಫೆಷನಲ್ ರಾಬರರ್ಸು. ಪ್ರತಿಯೊಂದು ರಾತ್ರಿಯ ವೇಳೆ ಮನೆಗಳಿಗೆ ನುಗ್ಗಿ ಮನೆಯವರನ್ನು ಬೆದರಿಸಿ ಮನೆಯಲ್ಲಿದ್ದಂತಹ ಚಿನ್ನಾಭರಣಗಳನ್ನು ದೋಚಿಸ್ತಾ ಇದ್ರು. ಅಕ್ಟೋಬರ್ 24ರಂದು HSR ಲೇಔಟ್ನಲ್ಲಿರುವಂತಹ ಒಂದು ಮನೆಗೆ ನುಗ್ತಾರೆ. ರಾತ್ರಿ 11:45 ಸಮಯದಲ್ಲಿ ಅಲ್ಲಿ ಹೋಗಿ ಮಹಿಳೆಯ ಗಂಡ ಏನಿರ್ತಾರೆ ಅವರ ಕುತ್ತಿಗೆಗೆ ಚಾಕುವನ್ನು ಹಿಡಿದುಕೊಂಡು ಮನೆಯಲ್ಲಿದ್ದಂತಹ 30,000 ಮತ್ತು ಚಿನ್ನಾಭರಣಗಳನ್ನು ದೋಚಿಸ್ತಾರೆ. ಆಗ ಮಹಿಳೆ ಇರುವಂಥದ್ದನ್ನು ನೋಡ್ತಾರೆ. ಆಗ ಪತಿ ಮತ್ತು ಮನೆಯಲ್ಲಿದ್ದಂತಹ ಹಿರಿಯರಿಗೆ ಚಾಕುವನ್ನು ತೋರಿಸಿ, ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಸಿ ಆ ಮಹಿಳೆಯನ್ನು ಕೊಠಡಿಯೊಂದಕ್ಕೆ ಕರೆದುಕೊಂಡು ಹೋಗ್ತಾರೆ. ಈನ ಕೃತ್ಯ ಅಂತಂದರೆ ಗಂಡ ಮತ್ತು ಅವರ ತಾಯಿಯ ಎದುರುಗಡೆನೆ ಆ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಮತ್ತು ಆ ಘಟನೆಯನ್ನು ಇಬ್ಬರು ಚಿತ್ರೀಕರಿಸಿಕೊಂಡಿರುವಂಥದ್ದು. ಅನಿಲ್ ಮತ್ತು ನಂದೀಶ್ ಅವರಿಂದ ಈ ಒಂದು ಕೃತ್ಯ ನಡೆಯುತ್ತೆ. ಆ ಕೃತ್ಯವನ್ನ ಇಬ್ಬರು, ಸೈಮನ್ ಮತ್ತೆ ಇಬ್ಬರು ಚಿತ್ರೀಕರಣವನ್ನ ಮಾಡ್ಕೊಳ್ತಾರೆ. ಸೈಮನ್ ಮತ್ತೆ ಸುಜಿತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮನೆಯವರು ಪೊಲೀಸರಿಗೆ ಮಾರನೆಯ ದಿನ ಈ ಒಂದು ದೂರನ್ನು ನೀಡ್ತಾರೆ, ತಮ್ಮ ಮನೆಯಲ್ಲಿ ರಾಬರಿ ನಡೆದಿದೆ ಅಂತ. ಆದರೆ ಮನೆಯವರಿಗೆ ಅತ್ಯಾಚಾರ ನಡೆದಿರುವ ಬಗ್ಗೆ ದೂರನ್ನು ನೀಡಲಿಕ್ಕೆ ಅಂಜಿಕೆ ಇರುತ್ತೆ. ಕಾನೂನು, ಕೋರ್ಟ್ ಅಂತ ಹೋಗ್ಬೇಕಾಗುತ್ತೆ, ಮತ್ತೆ ಮರ್ಯಾದೆ ಪ್ರಶ್ನೆ ಅನ್ನೋ ಕಾರಣದಿಂದಾಗಿ ದೂರನ್ನು ನೀಡೋಲ್ಲ. ಆದರೆ ಪೊಲೀಸರು ಆನಂತರ ಮನವೊಲಿಸಿ ಅವರ ವಿರುದ್ಧ ಒಂದು ದೂರನ್ನು ತೆಗೆದುಕೊಳ್ತಾರೆ. ಮತ್ತೆ ಈ ಬಗ್ಗೆ ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಈ 4 ಕೂಡ ಬೇರೆ ಬೇರೆ ಠಾಣೆಗಳಲ್ಲಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ. ಕಳ್ಳತನ ಮತ್ತು ವಾಹನ ಕಳ್ಳತನ, ಸರಗಳ್ಳತನ, ಹೀಗೆ ಹಲವು ಕಳ್ಳತನದ ಪ್ರಕರಣಗಳಲ್ಲಿ ನಗರದ JP ನಗರ, ಉಳಿಮಾವು ಠಾಣೆಗಳಲ್ಲಿ ಈ ಆರೋಪಿಗಳು ಬೇಕಾಗಿರ್ತಾರೆ. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪೊಲೀಸರು ಈ 4ರನ್ನು ಕೂಡ ಈಗ ಬಂಧಿಸಿದ್ದಾರೆ. ಅವರಿಂದ ಕೆಲವು ವಾಹನಗಳನ್ನು ಮತ್ತು ಅವತ್ತು ಘಟನೆ ನಡೆದ ದಿನ ಮನೆಯಿಂದ ಕಳ್ಳತನವಾಗಿದ್ದ 30,000 ಮತ್ತು ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮತ್ತೆ ಘಟನೆ ನಡೆದ ಬಗ್ಗೆ ಆರೋಪಿಗಳು ಕೂಡ ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾರೆ. ಘಟನೆ ನಡೆದ ನಂತರ ಘಟನೆ ನಡೆದು ಈಗಾಗಲೇ ಒಂದು ವಾರ ಕಳೆದಿರುವಂಥದ್ದು. ವಾರದ ನಂತರ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಮನೆಯವರ ಮನವೊಲಿಸಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ಯಾಕಂದರೆ ಪುಲಿಕೇಶಿ ನಗರದಲ್ಲಿ ಅತ್ಯಾಚಾರ ಪ್ರಕರಣ ನಡೆದಾಗ ಪೊಲೀಸರು ದೂರು ದಾಖಲಿಸಿಕೊಳ್ಳುವಲ್ಲಿ ಹಿಂಜರಿತವನ್ನು ಮಾಡಿದ್ರು ಅನ್ನೋ ಕಾರಣದಿಂದಾಗಿ ಸಾಕಷ್ಟು ಆಕ್ರೋಶ
ಅಪಘಾತಕ್ಕೆ ಕಾರಣವಾಗಿತ್ತು. ಆ ಹಿನ್ನೆಲೆಯಲ್ಲಿ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿದ ಪೊಲೀಸರು ಆರೋಪಿಗಳ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ಈಗ 4ವರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನ ಮಾಡುವವರು ಎಂತಹ ಎಕ್ಸ್ಟೆಂಟ್ ಸ್ಥಿತಿಗೆ ಹೋಗ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಪದೇ ಪದೇ ಈ ರೀತಿಯ ಕೃತ್ಯಗಳಲ್ಲಿ ಪಾಲ್ಗೊಳ್ಳುವಂತವರ ವಿರುದ್ಧ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಪ್ರತಿಮಾ. ಎಸ್ ಶಶಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.